ಎಲ್ಲ ಸ್ಟೂಡೆಂಟ್ಸ್ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಈ ಪ್ರಾಬ್ಲಮ್ ಮಾಡಿದೆ. ಸೊ ಕೆಲವೊಬ್ರು ರಿಕ್ವೆಸ್ಟ್ ಮೇಲೆ ಅದನ್ನ ಪ್ರಾಬ್ಲಮ್ ಇನ್ನೊಂದ್ಸಲ ಮಾಡಿ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಗೇನ್ ಅದನ್ನ ರಿಪಿಟೇಷನ್ ಮಾಡ್ತಾ ಇದ್ದೀನಿ. ಹಿಯರ್ ದಟ್ ಡಾಕ್ಟರ್ ರೋಷನ್ ಕಮೆನ್ಸ್ ದ ಪ್ರಾಕ್ಟೀಸ್ ಆನ್ January 2018. He prepared the following receipts and payment account for the year 2018. ಸೊ ಡಾಕ್ಟರ್ ರೋಷನ್ ಅನ್ನೋರು ಡಾಕ್ಟರ್ ಇವರು ತಮ್ಮ ಪ್ರಾಕ್ಟೀಸ್ ನ 2018 ಇಂದ ಸ್ಟಾರ್ಟ್ ಮಾಡಿದ್ರು. ಅಂಡ್ ದೆನ್ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ನ ಪ್ರಿಪೇರ್ ಮಾಡಿದ್ರು 2018ಗೆ. The receipt and payment account shows that cash introduce or starting 30,000 introduce ಮಾಡಿದ್ದಾರೆ. Receipts from dispensing 29,000 rupees amount ಬರ್ತಾ ಇದೆ. And then to visiting charges ಅಂತ 40,000 rupees ಬರ್ತಾ ಇದೆ. Miscellaneous receipt other receipts ಅವರಿಗೆ 1,000 rupees ಬರ್ತಾ ಇದೆ. ಅದ್ರ ಅವ್ರ ಎಕ್ಸ್ಪೆನ್ಸಸ್ ಏನಾಗಿದೆ, ಪೇಮೆಂಟ್ ಯಾವ್ದಕ್ಕೆ ಮಾಡಿದ್ದಾರೆ ಅಂತಂದ್ರೆ ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡಕ್ಕೆ 20,000, ಫರ್ನಿಚರ್ 5,000, ಡ್ರಗ್ಸ್ 10,000, assistant salary 6,000, rent 5,000, conveyance 3,000, stationery 600, lighting 700, journals 900, and then drawings ತಮ್ಮ ಓನ್ ಪರ್ಪಸ್ ಗೋಸ್ಕರ 28,000 ಮಾಡಿದ್ದಾರೆ. ಅಂಡ್ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು ಉಳಿದಿದೆ ಅಂತಂದ್ರೆ 20,800 rupees ಉಳಿದಿದೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ದೆನ್ ₹4,000 ವಾಸ್ ಸ್ಟಿಲ್ ಔಟ್ಸ್ಟ್ಯಾಂಡಿಂಗ್ ಆನ್ ಅಕೌಂಟ್ ಆಫ್ ವಿಸಿಟ್. ದಟ್ ಈಸ್ ಅವ್ರ ಏನ್ ವಿಸಿಟ್ ಇದೆ 40,000, ಅದ್ರ ಜೊತೆಗೆ ಇನ್ನೂ 4,000 ರೂಪಾಯಿ ವಿಸಿಟ್ ಬರಬೇಕು, ಅದು ವಿಸಿಟಿಂಗ್ ಚಾರ್ಜಸ್ ಬರಬೇಕು, ಬಟ್ ಔಟ್ಸ್ಟ್ಯಾಂಡಿಂಗ್ ಇದೆ, ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಸಿಸ್ಟೆಂಟ್ ಸ್ಯಾಲರಿ ಸ್ಟಿಲ್ ಪೇಯಬಲ್ ₹600. ಅಸಿಸ್ಟೆಂಟ್ ಸ್ಯಾಲರಿ ಇನ್ನು 600 ರೂಪಾಯಿ ಪೇ ಮಾಡಬೇಕಾಗಿದೆ, ಅದು ಔಟ್ಸ್ಟ್ಯಾಂಡಿಂಗ್ ಇದೆ ಅಂತ ಹೇಳ್ತಿದ್ದಾರೆ. ಸ್ಟಾಕ್ ಆಫ್ ಡ್ರಗ್ಸ್ ಅಂಡ್ ವಾಸ್ ಎಸ್ಟಿಮೇಟೆಡ್ ಅಟ್ ₹2,000. ಡ್ರಗ್ಸ್ ಏನಿದೆ 10,000 ರೂಪೀಸ್ ಪರ್ಚೇಸ್ ಮಾಡಿದ್ರು, ಅದರಲ್ಲಿ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಅಂದ್ರೆ 2,000 ರೂಪೀಸ್ ಅಷ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಫರ್ನಿಚರ್ ಅಂಡ್ ಎಕ್ವಿಪ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಡಿಪ್ರಿಸಿಯೇಟ್ ಅಟ್ 10%. ಸೊ ಫರ್ನಿಚರ್ ಮತ್ತೆ ಎಕ್ವಿಪ್ಮೆಂಟ್ ನ 10% ಡಿಪ್ರಿಸಿಯೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. 50% ಆಫ್ ದ ಕನ್ವೆಯನ್ಸ್ ಇಸ್ ಫಾರ್ ಡೊಮೆಸ್ಟಿಕ್ ಪರ್ಪಸ್. ಕನ್ವೆಯನ್ಸ್ ಏನಿದೆ 3,000 ರೂಪೀಸ್, ಅದರಲ್ಲಿ 50% ಡೊಮೆಸ್ಟಿಕ್ ಯೂಸ್ ಮಾಡಿದ್ದಾರೆ, ಅಂದ್ರೆ ತನ್ನ ಓನ್ ಪರ್ಪಸ್ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರಿಪೇರ್ ದ ಫೈನಲ್ ಅಕೌಂಟ್ಸ್ ಆಫ್ ಡಾಕ್ಟರ್ ರೋಷನ್ ಫಾರ್ ದ ಇಯರ್ 2018 ಅಂತ ಹೇಳ್ತಾರೆ. ಸೊ ಫಸ್ಟ್ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st December 2018. ಹಿಯರ್ ದಟ್ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಫಸ್ಟ್ ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ನ ಎಂಟ್ರಿ ಮಾಡ್ತೀವಿ, ಅಂಡ್ ದೆನ್ ಕ್ರೆಡಿಟ್ ಸೈಡ್ ಇನ್ಕಮ್ ನ ಎಂಟ್ರಿ ಮಾಡ್ತೀವಿ. ಎಕ್ಸ್ಪೆನ್ಸಸ್ ಗಳನ್ನ ಎಂಟ್ರಿ ಮಾಡ್ತಾ ಹೋಗೋಣ. ಹಿಯರ್ ದಟ್ ಟು ಡ್ರಗ್ಸ್ 10,000 ಅವ್ರು ಪರ್ಚೇಸ್ ಮಾಡಿದ್ರು 10,000ಗೆ, ಬಟ್ ಅದರಿಂದ ಕ್ಲೋಸಿಂಗ್ ಸ್ಟಾಕ್ ನ ಲೆಸ್ ಮಾಡಬೇಕು. ಸೊ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಕ್ಲೋಸಿಂಗ್ ಸ್ಟಾಕ್ ಆಫ್ ಡ್ರಗ್ಸ್ 2,000 ಲೆಸ್ ಮಾಡಿದ್ರೆ ಔಟರ್ ಕಾಲಮ್ 8,000 ಆಯ್ತು. ಅದೇ ಅಸಿಸ್ಟೆಂಟ್ ಸ್ಯಾಲರಿ 6,000 ಇದೆ, ಅದಕ್ಕೆ ಔಟ್ಸ್ಟ್ಯಾಂಡಿಂಗ್ ಅವ್ರು ಕೊಡಬೇಕಾದಂತ ಇನ್ನು 600 ರೂಪಾಯಿ ಕೊಡಬೇಕಾಗಿತ್ತು. 600 ನ ಆಡ್ ಮಾಡಿದಾಗ 6,600 ರೂಪೀಸ್ ಬರುತ್ತೆ. ಅಂಡ್ ದೆನ್ ರೆಂಟ್ ಆಸ್ ವೆಲ್ 5,000 ರೂಪೀಸ್ ಇದೆ. ಅಂಡ್ ದೆನ್ ಕನ್ವೆಯನ್ಸ್ 3,000 ಇತ್ತು, ಅದರಲ್ಲಿ ಡೊಮೆಸ್ಟಿಕ್ ಯೂಸ್ ಏನ್ ಮಾಡಿದಾನೆ ಅದನ್ನ ಲೆಸ್ ಮಾಡ್ಕೋಬೇಕು. 1,500 ರೂಪೀಸ್ ಲೆಸ್ ಮಾಡಿ ಔಟರ್ ಕಾಲಮ್ 1,500 ರೂಪೀಸ್ ನ ತಗೊಂಡಿದ್ವಿ. ಸ್ಟೇಷನರಿ 600, ಲೈಟಿಂಗ್ 700, ಜರ್ನಲ್ಸ್ 900, ಅಂಡ್ ದೆನ್ 4,000 ರೂಪೀಸ್ ವಿಸಿಟಿಂಗ್ ಚಾರ್ಜ್ ಬರಬೇಕಿತ್ತು. ಸೊ ಅದು ಬರುತ್ತೆ ಅಂತ ನಾವು ವಿಸಿಟಿಂಗ್ ಚಾರ್ಜಸ್ಗೆ ಆಡ್ ಮಾಡ್ಕೊಳ್ತೀವಿ. ಸೊ ಆಡ್ ಮಾಡ್ಕೊಂಡಾಗ ಇನ್ನ ಬರದೇ ಇರೋ ಕಾರಣಕ್ಕೋಸ್ಕರ ರಿಸರ್ವ್ ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ರಿಸರ್ವ್ ಕ್ರಿಯೇಟ್ ಮಾಡ್ತೀವಿ. ಟು ರಿಸರ್ವ್ ಫಾರ್ ಔಟ್ಸ್ಟ್ಯಾಂಡಿಂಗ್ ವಿಸಿಟ್ 4,000 ರೂಪೀಸ್ ರಿಸರ್ವ್ ನ ಕ್ರಿಯೇಟ್ ಮಾಡಿದ್ವಿ. ದೆನ್ ಡಿಪ್ರಿಸಿಯೇಷನ್ ಮಾಡಿ ಅಂತ ಹೇಳಿದಾನೆ ಎಕ್ವಿಪ್ಮೆಂಟ್ ಮತ್ತೆ ಫರ್ನಿಚರ್ ಮೇಲೆ. ಎಕ್ವಿಪ್ಮೆಂಟ್ 20,000 ಇತ್ತು, ಅದಕ್ಕೆ 10% ಅಂದ್ರೆ 2,000 ಆಯ್ತು. ಫರ್ನಿಚರ್ 5,000 ಇತ್ತು, 10% ಅಂದ್ರೆ 500 ಆಯ್ತು. ಟೋಟಲ್ 2,500 ರೂಪೀಸ್ ಆಯ್ತು. ಅದೇ ತರ ಇನ್ಕಮ್ ಗಳನ್ನ ಎಂಟ್ರಿ ಮಾಡೋಣ. ಬೈ ರಿಸೀವ್ ಫ್ರಮ್ ಡಿಸ್ಪೆನ್ಸಿಂಗ್ 29,000 ರೂಪೀಸ್, ಬೈ ವಿಸಿಟ್ 40,000, ಫಾರ್ ದಟ್ ಆಡ್ ಔಟ್ಸ್ಟ್ಯಾಂಡಿಂಗ್ ವಿಸಿಟ್ 4,000. ಈ 4,000 ಔಟ್ಸ್ಟ್ಯಾಂಡಿಂಗ್ ನಮಗೆ ಬರಬೇಕಾಗಿರೋದು, ಇನ್ನ ಬಂದಿಲ್ಲ, ಬಟ್ ಆಡ್ ಮಾಡ್ಕೊಂಡಿದೀವಿ. 44,000 ಅಂತ ತೋರಿಸ್ತೀವಿ. ಇದು ಬರ್ಬೋದು, ಬರ್ದೇನೆ ಇರ್ಬೋದು, ಅದಕ್ಕೋಸ್ಕರ ಈ ಕಡೆ ರಿಸರ್ವ್ ಫಾರ್ ಔಟ್ಸ್ಟ್ಯಾಂಡಿಂಗ್ ವಿಸಿಟ್ ಅಂತ ರಿಸರ್ವ್ ನ ಕ್ರಿಯೇಟ್ ಮಾಡಿದ್ವಿ. ಅರ್ಥ ಆಗ್ತಾ ಇದೆಯಾ? ಔಟ್ಸ್ಟ್ಯಾಂಡಿಂಗ್ ವಿಸಿಟ್ ನ ಆಡ್ ಮಾಡ್ಕೊಂಡಾಗ 44,000 ಅಂಡ್ ಬೈ ಮಿಸಲೇನಿಯಸ್ ರಿಸಿಪ್ಟ್ 1,000. ಟೋಟಲ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡ್ 74,000 ಬರುತ್ತೆ. ಅದನ್ನ ಡೆಬಿಟ್ ಸೈಡ್ ಪೋಸ್ಟ್ ಮಾಡ್ಕೊಂಡು ಡಿಫರೆನ್ಸ್ ಏನ್ ಬರುತ್ತೆ ಅಂದ್ರೆ 44,200 ರೂಪೀಸ್ ಉಳಿಯುತ್ತೆ. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಉಳಿದಂತ ಅಮೌಂಟ್ ನ ಏನ್ ಎಕ್ಸಸ್ ಉಳಿಯುತ್ತೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸರ್ಪ್ಲಸ್ ಅಂತ ಕರಿತೀವಿ. ಎಕ್ಸಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್. ಇಲ್ಲಿ ಇನ್ಕಮ್ ಎಕ್ಸ್ಪೆಂಡಿಚರ್ ಗಿಂತ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. Coming to that balance sheet as on 31st December 2018, assistant salary outstanding. ಸೊ ಅಸಿಸ್ಟೆಂಟ್ ಸ್ಯಾಲರಿ ಕೊಡ್ಬೇಕಲ್ಲ, ಅದು ಔಟ್ಸ್ಟ್ಯಾಂಡಿಂಗ್ ಇದೆ 600 ರೂಪೀಸ್ ಎಂಟ್ರಿ ಮಾಡಿದೀವಿ. ಅಂಡ್ ದೆನ್ ಕ್ಯಾಪಿಟಲ್ ಅವರು ಇಂಟ್ರೊಡ್ಯೂಸ್ ಮಾಡಿದ ಕ್ಯಾಪಿಟಲ್ 30,000 ತಗೊಂಡಿದ್ವಿ. ಅದಕ್ಕೆ ಆಡ್ ಸರ್ಪ್ಲಸ್, ದಟ್ ಈಸ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಉಳಿದಂತ ಸರ್ಪ್ಲಸ್, ದಟ್ ಈಸ್ 44,200 ರೂಪೀಸ್ ನ ಆಡ್ ಮಾಡಿ ಇನ್ನರ್ ಕಾಲಮ್ ಅಲ್ಲಿ 74,200 ತಗೊಂಡಿದ್ವಿ. ಫ್ರಮ್ ದಟ್ ಲೆಸ್ ಡ್ರಾಯಿಂಗ್ಸ್ ನ ಲೆಸ್ ಮಾಡಬೇಕು. ಅದರಲ್ಲಿ ಕ್ಯಾಶ್ 28,000 ಅಂಡ್ ಕನ್ವೆಯನ್ಸ್ 1,500. ಸೊ ಟೋಟಲ್ 29,500 ರೂಪೀಸ್ ಇಸ್ ದ ಡ್ರಾಯಿಂಗ್ಸ್. ಸೊ ಡ್ರಾಯಿಂಗ್ಸ್ ನ ಲೆಸ್ ಮಾಡಬೇಕು. ಲೆಸ್ ಮಾಡಿದಾಗ ರಿಮೈನಿಂಗ್ ಬ್ಯಾಲೆನ್ಸ್ 44,700 ಉಳಿತು. ಅದೇ ತರ ಅಸೆಟ್ಸ್ ಎಂಟ್ರಿ ಮಾಡೋಣ. ಕ್ಯಾಶ್ ಇನ್ ಹ್ಯಾಂಡ್ 20,800, ದಟ್ ಈಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಕೊಟ್ಟಿದ್ದಾನೆ ಅವರು. ರಿಸಿಪ್ಟ್ ಅಂಡ್ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ 20,800 ಆಡ್ ಮಾಡಿದ್ವಿ. ಸ್ಟಾಕ್ ಆಫ್ ಡ್ರಗ್ಸ್
ದಟ್ ಈಸ್ ಕ್ಲೋಸಿಂಗ್ ಸ್ಟಾಕ್ 2000 rupees ಇದೆ ಅಂತ ಎಂಟರ್ ಮಾಡಿದ್ವಿ. ಎಕ್ವಿಪ್ಮೆಂಟ್ 20,000, ಅದನ್ನ ಲೆಸ್ ಡಿಪ್ರಿಸಿಯೇಷನ್ 2,000, 18,000 outer column. ಫರ್ನಿಚರ್ 5,000, ಲೆಸ್ ಡಿಪ್ರಿಸಿಯೇಷನ್ 500, 4,500 outer column. ಔಟ್ಸ್ಟ್ಯಾಂಡಿಂಗ್ ವಿಸಿಟ್ ಚಾರ್ಜಸ್ ದಟ್ ಈಸ್ 4,000, ಅದರಿಂದ ರಿಸರ್ವ್ ಫಾರ್ ಔಟ್ಸ್ಟ್ಯಾಂಡಿಂಗ್ ವಿಸಿಟ್ ನ ಲೆಸ್ ಮಾಡಬೇಕು. 4,000 ಲೆಸ್ ಮಾಡಿದಾಗ ಅದು ನಿಲ್ ಅಂತ ಆಗುತ್ತೆ. ಟೋಟಲಿ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st December 2018 ಎಷ್ಟು ಅಮೌಂಟ್ ಗೆ ಬರುತ್ತೆ ಅಂದ್ರೆ 45,300 rupees ಇರುತ್ತೆ. ಅರ್ಥ ಆಯ್ತು ಅಂತ ತಿಳ್ಕೊಂಡಿರ್ತೀನಿ.